ಇನ್ನು ಬೆಂಗಳೂರಿನಲ್ಲಿ ಉದ್ಯಮಿಯ ಮೇಲೆ ಏರ್ಗನ್ನಿಂದ ಫೈರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಗನ್ನಿಂದ ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಈ ಅವಘಡ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿಲ್ಲ ಅಂತ ಆರೋಪಿ ಹೇಳ್ತಾ ಇರೋದು. ಮಿಸ್ ಆಗಿ ಉದ್ಯಮಿ ರಾಜಗೋಪಾಲ್ಗೆ ಗುಂಡು ತಗಲಿದೆಯಂತೆ. ಆರೋಪಿ ಅಫ್ಜಲ್ನನ್ನ ಈಗ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಮಿಸ್ ಫೈರ್ ಆಗಿದೆ ಅನ್ನುವಂಥ ವಿಚಾರವನ್ನ ಆರೋಪಿ ಹೇಳ್ತಾ ಇದ್ದಾನೆ. ಬಸವನಗುಡಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಏರ್ಗನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಅಫ್ಜಲ್ ಕಿಟಕಿ ಮೂಲಕ ಪಾರ್ಕ್ನಲ್ಲಿದ್ದ ಉದ್ಯಮಿಗೆ ಗುಂಡೇಟು ತಗುಲಿದೆ. ಯಾವುದೇ ವೈಷಮ್ಯದಿಂದ ಫೈರ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಪೊಲೀಸರ ಮುಂದೆ ಆರೋಪಿ ಹೇಳ್ತಾ ಇದ್ದಾನೆ. ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇದೀಗ ಏರ್ಗನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ನಾನು ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಆರೋಪಿ ಹೇಳ್ತಾ ಇರೋದು. ಏನ್ ಹೇಳ್ತಾರೆ ಪೊಲೀಸರು? ಪ್ರಕರಣದ ಅಪ್ಡೇಟ್ಸ್ ಏನಿದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಅಫ್ಜಲ್ನನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಆತ ಉದ್ದೇಶಪೂರ್ವಕವಾಗಿ ತಾನು ಶೂಟ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾನೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿದೆ ಅನ್ನುವಂಥ ವಿಚಾರವನ್ನ ಪೊಲೀಸರ ಮುಂದೆ ತನಿಖೆಯ ಸಂದರ್ಭದಲ್ಲಿ ಆತ ಹೇಳ್ತಾ ಇದ್ದಾನೆ. ಸೊ ಮಿಸ್ ಫೈರ್ ಆಗಿ ಉದ್ಯಮಿ ರಾಜಗೋಪಾಲ್ಗೆ ಗುಂಡು ತಗಲಿತ್ತು. ಈ ವಿಚಾರವನ್ನ ಆತ ಪೊಲೀಸರ ಮುಂದೆ ಹೇಳ್ತಾ ಇದ್ದಾನೆ. ಸೊ ಈಗಾಗಲೇ ಆರೋಪಿಯನ್ನ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ತನ್ನ ಉದ್ದೇಶ ಅದಾಗಿರ್ಲಿಲ್ಲ, ಮಿಸ್ ಫೈರ್ ಆಗಿದೆ ಅನ್ನುವಂಥ ವಿಚಾರವನ್ನ ಆತ ಹೇಳ್ತಾ ಇರೋದು. ಮನೆಯಲ್ಲಿ ಏರ್ಗನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಈ ಘಟನೆ ಆಗಿದೆ. ಕಿಟಕಿ ಮೂಲಕ ಪಾರ್ಕ್ನಲ್ಲಿದ್ದಂತಹ ಉದ್ಯಮಿಗೆ ಗುಂಡು ತಗುಲಿದೆ ಅನ್ನುವಂತಹ ವಿಚಾರವನ್ನ ತನಿಖೆಯ ಸಂದರ್ಭದಲ್ಲಿ ಆತ ಬಾಯ್ಬಿಡ್ತಾ ಇದ್ದಾನೆ. ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಆತನ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.